ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಡುಪಿಯಲ್ಲಿ ವಚನಾಲಯ ಸಂಘದ ವತಿಯಿಂದ ರಾಷ್ಟ್ರೀಯ ಗ್ರಂಥಪಾಲಕರ ದಿನಾಚರಣೆ ಅಂಗವಾಗಿ ಪುಸ್ತಕ ಪ್ರದರ್ಶನ ಹಾಗೂ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಯಿತು. ಕಾಲೇಜಿನ ಗ್ರಂಥಾಲಯದಲ್ಲಿ ಆಯೋಜಿಸಿದ್ದ ಪುಸ್ತಕ ಪ್ರದರ್ಶನವನ್ನು ಪ್ರಾಂಶುಪಾಲ ನಾಗರಾಜ್ ಜಿಎಸ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆಧುನಿಕ ವಾಚನಾಲಯದ ಪಿತಾಮಹ ಡಾ ಎಸ್ಆರ್ ರಂಗನಾಥ್ ಅವರ ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಗ್ರಂಥಪಾಲಕರ ದಿನವನ್ನು ಆಚರಿಸಲಾಗುತ್ತಿದೆ. ಪುಸ್ತಕಗಳು ಹೊಸ ಜಗತ್ತಿನ ಪರಿಚಯ ಮಾಡಿಸುವುದರ ಜೊತೆಗೆ ವ್ಯಕ್ತಿತ್ವ ವಿಕಸನ, ಚಿಂತನಾ ಶಕ್ತಿ ಹಾಗೂ ಜ್ಞಾನಾರ್ಜನೆಗೆ ಪ್ರಮುಖ ಸಾಧನಗಳಾಗಿವೆ. ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳ ಜೊತೆಗೆ ವಿವಿಧ ಜ್ಞಾನಾರ್ಜನೆಯ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಪರವಾಗಿಲ್ಲ, ನನ್ನನ್ನು ದೊಡ್ಡ ಕಾಡಿನಲ್ಲಿ ತಗೊಂಡು ಬೀಳಿ ಅಲ್ಲೊಂದು ಲೈಬ್ರರಿ ಇದ್ರೆ ಸಾಕು, ನಾನು ಖುಷಿಯಿಂದ ಬದುಕ್ತೇನೆ ಅಂತ. ನಾವೆಲ್ಲ ಓದುವಾಗ ಗ್ರಂಥಾಲಯದ ಬಳಕೆ ಜಾಸ್ತಿ ಇದೆ. ಯಾಕಂದ್ರೆ ಗ್ರಂಥಾಲಯ ಬಳಕೆಯಿಂದಾಗಿ ನಾವೆಲ್ಲರೂ ಕೂಡ ತಲೆ ಎತ್ತಿ ನಿಲ್ಲಲಿಕ್ಕೆ ಮತ್ತು ಚೆನ್ನಾಗಿ ಮಾತಾಡಲಿಕ್ಕೆ, ಇನ್ನಷ್ಟು ಅಭಿವೃದ್ಧಿ ಆಗಲಿಕ್ಕೆ, ಇವತ್ತು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಮೆಡಿಕಲ್ ಕಾಲೇಜಲ್ಲಿ ನನ್ನ ಮಗಳು ಹೇಳೋದನ್ನು ನಾನು ಕೇಳಿದೆ. ಪಾಪ ಮೆಡಿಕಲ್ ಕಾಲೇಜಿನಲ್ಲಿ ಗ್ರಂಥಾಲಯಕ್ಕೆ ಹೋಗೋದಕ್ಕಿಂತ ಹೆಚ್ಚು ಬರೇ ಆನ್ಲೈನಲ್ಲಿ ನೋಡಿ ಅವ್ರು ಇದು ಮಾಡ್ಕೊಳ್ತಾ ಇದ್ದಾರೆ. ನಾನು ಏನೇ ನೋಡಿದ್ರು ಕೂಡ ಲೈಬ್ರರಿಯಲ್ಲಿ ಸಿಕ್ಕಿದಂತಹ, ಯಾಕಂದ್ರೆ ವಿಜುವಲ್, ನಮಗೆ ನಮ್ಮದೇ ಆದ ಕಲ್ಪನೆಯಲ್ಲಿ ನಾವು ಆ ಪುಸ್ತಕ ಓದ್ತಾ ಇದ್ದಾಗ, ನಾನು ಕರ್ವಾಲೋ ಕಾದಂಬರಿ ಓದಿ, ನಾನು 99% ಎಲ್ಲ ಕಾದಂಬರಿ ಓದಿದೆ. ಓದುವಾಗ ಅದ್ರಲ್ಲಿ ವಿಜುವಲೈಸ್ ಮಾಡ್ತೇವೆ, ಆ ಚಿತ್ರಣ ನಮ್ಮ ತಲೆಯಲ್ಲಿ ನಮ್ಮದೇ ಆದ ರೂಪದಲ್ಲಿ ಅದು ಉಳಿತದೆ. ಹೆಚ್ಚು ಸಂಸ್ಥೆಯ ಹಿರಿಯ ಉಪನ್ಯಾಸಕ ಕೃಷ್ಣಾನಂದಕ್ಕೆ ಹಾಗೂ ಇತಿಹಾಸ ಉಪನ್ಯಾಸಕಿ ಗ್ರೇಸಿ ಕೆಜೆ ಅವರು ಶುಭ ಹಾರೈಸಿದರು. ವಿದ್ಯಾರ್ಥಿಗಳಲ್ಲಿ ಓದುವ ಆಸಕ್ತಿ ಹಾಗೂ ಸೃಜನಶೀಲತೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಗ್ರಂಥಪಾಲಕಿ ಮಂಜುಳಾ ಅವರ ನೇತೃತ್ವದಲ್ಲಿ ಪುಸ್ತಕ ಪ್ರದರ್ಶನ ಹಾಗೂ ಪುಸ್ತಕ ಶೀರ್ಷಿಕೆ ನೆನಪಿಸುವ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕರು, ಉಪನ್ಯಾಸಕಿಯರು, ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಬಾಕೀರತಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಗ್ರಂಥಪಾಲಕಿ ಮಂಜುಳಾ ಕಾರ್ಯಕ್ರಮ ನಿರೂಪಿಸಿ ಧನ್ಯವಾದ ಸಮರ್ಪಿಸಿದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ.